ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನವ್ರೆ, ಅದು ಅಮ್ಮ ಅಲ್ಲ ಅಂತ ಹೇಳಿ ಮೈನವ್ರೆ. ಈಗ ನೋಡಿದ್ರಲ್ಲ ಅಮ್ಮ ಅಲ್ಲ ಅಂತ ಹೇಳಿ ಮೈನವ್ರೆ. ಅಮ್ಮ ಅಲ್ಲ ಅಂತ ಹೇಳಿ ಮೈನವ್ರೆ. ಒಳಗಡೆ ಇರೋ ಧ್ರುವ ಅವ್ರ ಅಮ್ಮನೇ. ಮೈನವ್ರೆ, ಅದು ಅಮ್ಮ ಅಲ್ಲ ಅಂತ ಹೇಳಿ. ಮತ್ತಿದನ್ನ ಒಳಗಡೆ ಯಾಕೆ ಹೇಳಿಲ್ಲಮ್ಮ? ಅದು ನನ್ ಸರ್ಸು ಅಲ್ಲ ಅಂತಂದ್ಮೇಲೆ ಹತ್ಕೊಂಡು ಯಾಕೆ ನಮ್ಮನ್ನೆಲ್ಲ ಹೆದರ್ಸ್ತಾ ಇದೀಯಾ? ನಮ್ಮನ್ನ ಯಾಕೆ ಹೆದರ್ಸ್ತಾ ಇದೀಯ ನೀನು? ಇನ್ಯಾಕ್ರಿ ನಮ್ಮನ್ನೆಲ್ಲ ಹೆದರ್ಸಿ ಸಂತೋಷ ಪಡೋದಕ್ಕೆ? ಅಮ್ಮ, ಮೈನಾ ಯಾಕೆ ಕಳ್ತಿದ್ದಾಳೆ ಅಂತ ನನಗೆ ಗೊತ್ತು. ಅತ್ತೆಗೇನಾದ್ರೂ ಹೀಗಾಗಿದ್ರೆ ಇದಕ್ಕೆಲ್ಲ ಕಾರಣ ಮೈನಾ ಅಂತಾನೆ ನಾವೆಲ್ಲ ಕೋಪ ಮಾಡ್ಕೋತಾ ಇದ್ವಿ. ಅತ್ತೆಗೇನು ಆಗಿರಲ್ಲ ಅಂತ ನಾವು ನಂಬಿದ್ವಿ. ಇಂಥ ಜಾಗಕ್ಕೆ ಬಂದ್ಮೇಲೆ ಯಾರಿಗಾದ್ರೂ ಭಯ ಆಗೋದು ಸಹಜ ಅಮ್ಮ. ಸದ್ಯ ಅದು ನಮ್ಮ ಅತ್ತೆ ಅಲ್ಲ. ಒಂದ್ ವೇಳೆ ಅತ್ತೆ ಆಗಿದ್ದಿದ್ರೆ ತುಳಸಿ, ದೀಪ, ಒಂದ್ ಮಾತಿಗೆ ಹಾಗೆ ಹೇಳ್ದೆ ಅಷ್ಟೇ. ಅತ್ತೆಗೇನೇ ಹೆಚ್ಚು ಕಮ್ಮಿ ಆಗಿದ್ರು ಆ ಆರೋಪ ಮೈನಾ ಮೇಲೆ ತಾನೇ ಬರ್ತಾ ಇತ್ತು. ಪಾಪ ಭಯ ಅವ್ರಿಗೆ ಬೆಳಗ್ಗೆಯಿಂದ ಇತ್ತು. ಅದೇ ಭಯದಲ್ಲಿ ಅವ್ರು ಒಳಗಡೆ ಹೋಗಿ ನೋಡಿದ್ದಾರೆ. ಅದು ಅತ್ತೆ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ಭಯದಲ್ಲಿ ಈ ತರ ಅಳ್ತಿದಾರಷ್ಟೇ. ಅಕಸ್ಮಾತ್ ಅವ್ರಿಗೇನಾದ್ರೂ ಆಗಿದ್ರೆ ಅದಕ್ಕೆಲ್ಲ ಕಾರಣ ಮೈನಾನೇ ಅಲ್ವಾ? ಅದೆಲ್ಲ ಬಿಡಿ, ಇದಕ್ಕೆಲ್ಲ ಕಾರಣ ಯಾರು ಅಂತ ಆಮೇಲೆ ಕಂಡುಹಿಡಿಯೋಣ. ಮೊದಲು ಅತ್ತಿಗೆ ಎಲ್ಲಿದ್ದಾರೆ ಅಂತ ಹುಡ್ಕೋಣ. ದಯವಿಟ್ಟು ನಮ್ಮ ಅತ್ತಿಗೆ ಎಲ್ಲಿದ್ದಾರೆ ಅಂತ ಹುಡ್ಕೊಡಿ ಇನ್ಸ್ಪೆಕ್ಟ್ರೆ. ಎಲ್ಲಾ ಕಡೆ ಹುಡ್ಕೋದಕ್ಕೆ ಹೇಳಿದ್ದೀನಮ್ಮ, ಆದಷ್ಟು ಬೇಗ ಸಿಗ್ತಾರೆ.
ಹಲೋ ಸರ್, ಮಿಸ್ ಆಗಿರೋ ಸರ್ಸು ಅವರು ಸಿಕ್ಬಿಟ್ರು ಸರ್. ಏನು ಸಿಕ್ಬಿಟ್ರಾ? ವೆರಿ ಗುಡ್. ಅವ್ರನ್ನ ಸ್ಟೇಷನ್ ಕರ್ಕೊಂಬಂದು. ನಮ್ಮಮ್ಮನ ಸ್ಟೇಷನ್ಗೆ ಕರೀತಾ ಇದ್ದಾರೆ ಸರ್ ನಿಮ್ಮನ್ನ ಮೇಡಮ್. ನಾನು ಎಲ್ಲೂ ಬರಲ್ಲ ಸರ್, ಅವರು ಬರಲ್ವಂತೆ. ಇಲ್ಲಿ ಲೊಕೇಶನ್ ಕಳಿಸ್ತೀನಿ, ಬನ್ನಿ ಸರ್. ಅವ್ರ ಹತ್ರ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ತಗೊಳ್ಳಿ ಮೇಡಮ್, ಮಾತಾಡ್ತಾರಂತೆ. ನಾನು ಯಾರ ಹತ್ರನೂ ಮಾತಾಡಲ್ಲ. ಮಾತಾಡಿಮ್ಮ. ಹಲೋ, ಮಾತಾಡಿ. ಅಲ್ಲ, ಸಾಹೇಬ್ರು ಮಾತಾಡ್ಬೇಕಂತಿದ್ದಾರೆ, ತಗೊಳ್ಳಿ ಮೇಡಮ್. ಸರಸ್ವತಿ ಅವರೇ, ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ಅಮ್ಮ, ನಿಮ್ಮ ಇಡೀ ಕುಟುಂಬ ನಿಮಗೋಸ್ಕರ ಹುಡುಕ್ತಾ ಇದ್ದಾರೆ. ನಾನು ಧ್ರುವ ಅವ್ರಿಗೆ ಫೋನ್ ಕೊಡ್ತೀನಿ, ನೀವು ಅವ್ರ ಹತ್ರ ಮಾತಾಡಿ. ನೋಡಿ ಸರ್, ನನ್ಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ. ಸರ್, ಹಲೋ ಬನ್ನಿ, ಹಲೋ ಈ ಕಡೆ ಬನ್ನಿ. ಹಲೋ ಸರ್ಸು, ನಾನ್ ಧ್ರುವ ಮಾತಾಡ್ತಾ ಇರೋದು. ಯಾಕೆ ಸರ್ಸು, ಏನೋ ಕೋಪದಲ್ಲಿ 2 ಮಾತು ಬರುತ್ತೆ ಹೋಗುತ್ತೆ, ಹಾಗಂತ ಬಿಟ್ಟು ಹೋಗ್ಬಿಡ್ತೀಯ ಸರ್ಸು? ನಿನ್ ಮಗ ಅಂತ ಯೋಚನೆ ಮಾಡಲ್ವಾ ಸರ್ಸು? ಸರ್ಸು ಪ್ಲೀಸ್ ಸರ್ಸು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಡೇಟ್ ಹೊಡೆದು ಬಿಡು, ನನ್ನ ಸಾಯಿಸ್ಬಿಡು, ಆದ್ರೆ ನೀನ್ ಮಾತ್ರ ಬಿಟ್ಟು ಹೋಗ್ಬೇಡ ಸರ್ಸು. ಪ್ಲೀಸ್ ಸರ್ಸು, ಬಿಟ್ಟು ಹೋಗ್ಬೇಡ ಸರ್ಸು. ಮಾಡೋದೆಲ್ಲ ಮಾಡ್ಬಿಟ್ಟು ನಿನ್ನ ಹತ್ರ ಮಾತಾಡ್ಬೇಕು. ಹಲೋ ಅಮ್ಮ, ಎಲ್ಲಿದ್ಯಾ ಅಮ್ಮ? ದೀಪಾ, ಬೇಗ ಬಾ ಅಮ್ಮ, ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಹಿಂಗ್ ಮಾಡ್ದೆ? ಅವನು ನನ್ ಬೇಡ ಅಂದ್ಮೇಲೆ ನಾನು ನಿನ್ ಬದುಕಿದ್ ಏನ್ ಪ್ರಯೋಜನ ಹೇಳು? ಅವ್ನ್ಗೆ ಹೆಂಗ್ ಇಷ್ಟನೋ ಅವ್ನ ಹಂಗಿರ್ಲಿ, ಬಿಟ್ಬಿಡು ಅವನ್ನ. ಬರೀ ಅವನ ಬಗ್ಗೆನೇ ಯೋಚನೆ ಮಾಡ್ತೀಯ, ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಎಲ್ಲಿದ್ಯಾ ಅಮ್ಮ? ಎಲ್ಲೇ ಇದ್ರು ಬೇಗ ಬಾ, ನಂಗ್ ಭಯ ಆಗ್ತಿದೆ. ಇಲ್ಲ ದೀಪಾ, ನಾನು ಎಲ್ಗೂ ಬರಲ್ಲ. ನಾನ್ ಬಂದ್ ಅವ್ನ ಮುಖ ನೋಡಕ್ಕೂ ನನ್ಗಿಷ್ಟನೂ ಇಲ್ಲ. ಯಾಕಮ್ಮ ಹೀಗೆ ಆಟ ಮಾಡ್ತೀಯ? ಮಾವ ನೋಡಿ ಮಾವ, ಅಮ್ಮ ಬರಲ್ಲ ಅಂತಿದ್ದಾರೆ. ಸರ್ಸು, ಯಾಕಮ್ಮ ಈ ತರ ಚಿಕ್ಕ ಮಗು ತರ ಆಟ ಮಾಡ್ತಾ ಇದೀಯಾ? ನೋಡು, ಎಲ್ರು ಮಕ್ಕಳೆಲ್ಲ ಎಷ್ಟು ಎದುರ್ಕೊಂಡಿದ್ದಾರೆ ಗೊತ್ತಾ? ನೋಡು, ನಾವೆಲ್ಲ ಹಾಸ್ಪಿಟಲ್ ಶವಾಗಾರದ ಹತ್ರ ಇದ್ದೀವಿ. ದಯವಿಟ್ಟು ಬಾ ಸರ್ಸು, ಪ್ಲೀಸ್ ದಯವಿಟ್ಟು ಬಾ ಸರ್ಸು. ಅಣ್ಣ, ನಾನ್ ಮನೆ ಬಿಟ್ಟು ಬಂದಿದ್ದೀನಿ ಅಂದ ತಕ್ಷಣ ಹೇಳಿ ತರ ಯಾವ ಕೆಟ್ಟ ನಿರ್ಧಾರನೂ ತಗೊಳಲ್ಲ ನಾನು. ಅವನ ಜೀವನಕ್ಕೆ ಯಾರು ಅವನು ಮುಖ್ಯ ಅಂತ ಅವನೇ ತೀರ್ಮಾನ ಮಾಡ್ಕೊಂಡಿದ್ದಾನಲ್ವಾ, ಅದನ್ನ ತಡಿಯೋಕ್ ನನ್ಗಿಷ್ಟ ಇಲ್ಲ.